ತಾಯಿ ಕೋಟೆಗುಡ್ಡ ಮಾರಮ್ಮನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನು ಹೋಗ್ತಿರುವಂತ ಕೆಲಸಕ್ಕೆ ರಜಾ ಹಾಕೊಂಡು ಸ್ನಾನ ಮಾಡ್ಕೊಂಡು ಸೀದಾ ನಾನು ಬಂದಿದ್ದು ನಮ್ಮ ಒಂದು ರಾಮಪುರ ಬಂದು ನೋಡ್ತೀವಿ. ತುಂಬಾನೇ ಜನ ಕೋಟೆಗುಡ್ಡ ಮಾರಮ್ಮನ ಜಾತ್ರೆಗೆ ಹೊಂಟಿದ್ರು. ನಾವು ರಾಮಪುರದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಗುಡಕೋಟೆ ರೋಡ್ ಅಪ್ಪನಹಳ್ಳಿ ತಾಂಡ ಹತ್ರ ಬರುವಂತ ಕೋಟೆಗುಡ್ಡ ಮಾರಮ್ಮನ ದರ್ಶನ ಮಾಡಲು ಇವತ್ತು ಬಂದಂತ ವಾರ ಶೂನ್ಯ ಅಮಾವಾಸ್ಯೆಯಲ್ಲಿ 4ನೇ ಮಂಗಳವಾರ ಆಗಿರುತ್ತೆ. ಸ್ನೇಹಿತರೆ, ಬನ್ನಿ ಆ ಒಂದು ತಾಯಿಯ ದರ್ಶನ ಮಾಡೋಣ. ಈ ಒಂದು ಕೋಟೆಗುಡ್ಡ ಮಾರಮ್ಮ ದೇವಿಯು ದಟ್ಟವಾದ ಬೆಟ್ಟದ ಮಧ್ಯದಲ್ಲಿ ದೊಡ್ಡದಾದ ಬಯಲಲ್ಲಿ ಬೇವಿನ ಮರದ ಕೆಳಗಡೆ ನೆಲೆಸಿರುವಳು. ಈ ಒಂದು ತಾಯಿಯ ದರ್ಶನ ಮಾಡಲು ಹಲವಾರು ಜಿಲ್ಲೆಗಳಿಂದ ಭಕ್ತಾದಿಗಳು ಬರ್ತಾರೆ ಅಂತ ಹೇಳ್ಬೋದು. ಆ ಒಂದು ತಾಯಿಯ ಪಾದ ಗುರುತುಗಳನ್ನು ಇಲ್ಲಿ ನೋಡಬಹುದು. ಭಕ್ತಾದಿಗಳು ಬೇಡಿಕೆಯನ್ನು ಇಟ್ಟು ಕಟ್ಟಿರುವ ಉಡಿಗಳನ್ನು ನೋಡಬಹುದು. ಹಾಗೆ ಬೇಡಿಕೆಯನ್ನು ಇಟ್ಟುಬಿಟ್ಟು ಕಟ್ತಿರುವಂತ ಮನೆಗಳನ್ನು ನೋಡಬಹುದು. ಸ್ನೇಹಿತರೆ, ಇಲ್ಲಿ ಬಂದಂತ ಭಕ್ತಾದಿಗಳು ಏನೆಲ್ಲ ಮನಸ್ಸಲ್ಲಿ ಅನ್ಕೊಂಡಿರ್ತಾರೋ ಅವರ ಕೆಲವೇ ದಿನಗಳಲ್ಲಿ ಪೂರೈಸುವಳೆಂದು ಇಲ್ಲಿ ಬಂದಂತ ಭಕ್ತಾದಿಗಳ ನಂಬಿಕೆ. ಸ್ನೇಹಿತರೆ, 4ನೇ ವಾರ ಆಗಿರೋದ್ರಿಂದ ತುಂಬಾನೇ ಜನಸಂಖ್ಯೆ ಇದ್ದಾರೆ, ತುಂಬಾನೇ ಜನ ಇದ್ದಾರೆ ಅಂತ ನೋಡಬಹುದು. ನಾನು ವಿಡಿಯೋ ಮಾಡೋಕ್ಕಂತೂ ಆಗಿಲ್ಲ, ಅದಕ್ಕೆ ಮೊದಲು ವಿಡಿಯೋ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಆ ಒಂದು ತಾಯಿ ಎಷ್ಟು ಶಕ್ತಿವಂತಳೆ ಎಂದು. ಹಾಗೆ ಬಂದಂತ ದೇವತೆಗಳನ್ನು ಇಲ್ಲಿ ನೋಡಿ. ಈ ಒಂದು ಕೋಟೆಗುಡ್ಡ ಮಾರಮ್ಮ ದೇವಿ ಹತ್ರ ಹಲವಾರು ದೇವತೆಗಳು ಬಂದು ಈ ಒಂದು ಶೂನ್ಯ ಅಮಾವಾಸ್ಯೆಯಲ್ಲಿ ಭೇಟಿಯಾಗಿ ಹೋಗ್ತವೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಒಂದು ಊರಿನ ದೇವತೆ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಸ್ನೇಹಿತರೆ, ಹೋದ ವರ್ಷ ಈ ಒಂದು ತಾಯಿಯ ವಿಡಿಯೋ 8 ಲಕ್ಷ ವ್ಯೂಸ್ ಆಗಿತ್ತು. ಸ್ನೇಹಿತರೆ, ಈ ವರ್ಷ ಎಷ್ಟು ವ್ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆಗುಡ. ಸ್ನೇಹಿತರೆ, ನೀವು ಲೈಕ್ ಮಾಡಿ ಫಾಲೋ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ವಿಡಿಯೋ ಬೂಸ್ಟ್ ಆಗುತ್ತೆ. ಹಾಗೆ ಈ ಒಂದು